ಬೋರ್ವೆಲ್ ನೀರಿನಿಂದ 41 ಜನರಿಗೆ ವಾಂತಿ ಭೇದಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ನಡೆದಿದೆ. ಬೋರ್ವೆಲ್ ನೀರು ಸೇವಿಸಿದ ಊರಿನ 41 ಜನರಲ್ಲಿ ವಾಂತಿ ಭೇದಿಯಾಗಿದೆ. ಚಚಡಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಬರುವ ಕೆಲವು ಮನೆಗಳಲ್ಲಿ ವಾಂತಿ ಭೇದಿ ಬಂದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ 3 ಜನ ಹಾಗೂ ಬೈಲಹೊಂಗಲ ತಾಲೂಕಾ ಆಸ್ಪತ್ರೆಗೆ 3 ಜನರನ್ನು ದಾಖಲಿಸಿದ್ದಾರೆ. ಇನ್ನುಳಿದವರಿಗೆ ಚಚಡಿ ಪಿಎಚ್ಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಇವಾಗ ಮೊನ್ನೆ ರಾತ್ರಿಯಿಂದ ನಮಗೆ ಚಚಡಿ ಗ್ರಾಮ ಸವದತ್ತಿ ತಾಲೂಕಲ್ಲಿ ಗ್ರಾಮದಲ್ಲಿ ಸ್ವಲ್ಪ ಸುಮಾರು ಜನ ಅಕ್ಯೂಟ್ ಗ್ಯಾಸ್ಟ್ರೋಎಂಟರೈಟಿಸ್ ಕೇಸ್ ಸ್ಟಾರ್ಟ್ ಆದವು ಸರ್ ನಮಗೆ. ಸೊ ನಿನ್ನೆ ನಾವು ಬೆಳಿಗ್ಗೆ ಹೋಗಿ ಆ ಊರಲ್ಲೆಲ್ಲ ನಾವು ಸರ್ವೆ ಮಾಡಿ ನೋಡಿದಾಗ ಸುಮಾರು ಒಂದು 41 ಜನ ಎಫೆಕ್ಟ್ ಆಗಿದ್ದೇವೆ ಸರ್. ಸೊ ಅಲ್ಲೇ ನಾವು ಒಂದು 9 ಜನ ಅಲ್ಲೇ ನಮ್ಮ ಎಲ್ಲಿದ್ದಾರೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಚಡಿಯಲ್ಲಿ ಟ್ರೀಟ್ಮೆಂಟ್ ತೊಗೋತಾಯಿದ್ರು. ಆಮೇಲೆ ಸುಮಾರು ಏನಾಗಿತ್ತು, ಆಮೇಲೆ ಸ್ವಲ್ಪ ಪೇಷಂಟ್ ಸ್ವಲ್ಪ ಸಿವಿಯರಿಟಿ ನೋಡ್ಕೊಂಡು ಅಲ್ಲಿ ಅವಾಗ ರಿಫರ್ ಆಗಿತ್ತು. ಇಲ್ಲಿ ಒಂದು ಇರುವ ಗಾಳಿಮಠದ ಒಂದು ಪೇಷಂಟ್ ತುಂಬ ಸೀರಿಯಸ್ ಆಗಿ ರಿನಲ್ ಫೇಲ್ಯೂರ್ ಶಾಕ್ ಆಗೋಗಿ ಇಲ್ಲಿ ರಿಫರ್ ಆಗಿತ್ತು ಸರ್. ಅದು ನೀನು ಬಂದಾಗ ತುಂಬ ಕ್ರಿಟಿಕಲ್ ಇದ್ದರು, ಬಿ ಪಿ ಎಲ್ಲ ಲೋ ಇತ್ತು. ಸೊ ಇವಾಗ ನೋಡಿದಾಗ ಪೇಷಂಟ್ ರಿಕವರ್ ಆಗಿ ಎಲ್ಲ ಮತ್ತು ಬಿ ಪಿನೂ ನಾರ್ಮಲ್ ಆಗಿಬಿಟ್ಟು ಯೂರಿನ್ ಔಟ್ಪುಟ್ ಚೆನ್ನಾಗಿ ಆಗಿದೆ. ಸೊ ಇಂಪ್ರೂವ್ಮೆಂಟ್ ಆಗಿದೆ, ಇದು ಪೇಷಂಟ್ ಇಂಪ್ರೂವ್ ಆಗಿದೆ. ಅದೇ ಥರ 5 ಜನ ಪೇಷಂಟು ಅಲ್ಲಿ ಇಂಚಲ್ ಆಯುರ್ವೇದಿಕ್ ಕಾಲೇಜಲ್ಲಿ ರಿಫರ್ ಆಗಿದ್ದರು, ಅವರು ಪೇಷಂಟ್ ಸ್ಟೇಬಲ್ ಇದ್ದಾರೆ. ಆಮೇಲೆ ನಮ್ಮ ಬೈಲಹೊಂಗಲ ಜನರಲ್ ಆಸ್ಪತ್ರೆಯಲ್ಲಿ 3 ಪೇಷಂಟ್ ಇದ್ದಾವೆ, ಅವು ಸ್ಟೇಬಲ್ ಇದಾವೆ ಸರ್. ಆಮೇಲೆ ನಾವು ಅದೇ ಊರಲ್ಲಿ ಏನು ಮಾಡಿದ್ದೀವಿ, ಅದು ಏನು ಕುಂಬಾರ ಓಣಿ ಅಂತ ಏನಿದೆ ಅಲ್ಲಿ ಮೇನ್ ಏರಿಯಾ ಅಫೆಕ್ಟೆಡ್ ಏರಿಯಾ ಹತ್ತಿರಲ್ಲೇ ನಾವು ಇದು ಮಾಡಿದ್ದೀವಿ ಸರ್. ನಮ್ಮದು ಮೆಡಿಕಲ್ ಟೀಮ್ ಮಾಡಿಬಿಟ್ಟು ಅಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದೀವಿ ಸರ್. ಊರಲ್ಲಿ ಸುಮಾರು 4 ಆಂಬುಲೆನ್ಸ್ನ ವ್ಯವಸ್ಥೆ ಮಾಡಿದ್ದೀವಿ ಸರ್. ಯಾವುದೇ ಪೇಷಂಟ್ ಕ್ರಿಟಿಕಲ್ ಆದರೆ ಡಿಪೆಂಡಿಂಗ್ ಅಪಾನ್ ಸಿವಿಯರಿಟಿ ಬೆಳಗಾಂ ಶಿಫ್ಟ್ ಮಾಡಲಿಕ್ಕೆ ಆಯಿತು, ಬೈಲಹೊಂಗಲ ಶಿಫ್ಟ್ ಮಾಡಲಿಕ್ಕೆ ಆಯಿತು, ಅಥವಾ ನಿಯರ್ ಬೈ ಎಲ್ಲರ ಯರಗಟ್ಟಿ ಸ್ವಚ್ಛ ಎಲ್ಲ ವ್ಯವಸ್ಥೆ ಎಲ್ಲ ಕಡೆ ನಾವು ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಜಾಸ್ತಿ ಆದರೆ ಎಲ್ಲ ನಾವು ನಿಯರ್ ಬೈ ಹಾಸ್ಪಿಟಲ್ಸ್ಗೆಲ್ಲ ಅಲರ್ಟ್ ಮಾಡಿಕೊಂಡು ನಾವು ಆಂಬುಲೆನ್ಸು ನಮ್ಮ ಹೆಲ್ತ್ ಟೀಮೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಸೊ ಇವತ್ತು ಬೆಳಗಿನ ಕಂಡೀಷನ್ ನೋಡಿದರೆ ಊರಲ್ಲಿ ಕೇಸಸ್ ಪ್ರಮಾಣ ಕಡಿಮೆ ಇದೆ ಸರ್. ಅಲ್ಲಿ 2 ಕೇಸ್ ಅಷ್ಟು ಬಂದಿದ್ದಾವೆ, ಅವು ಮೈಲ್ಡ್ ಕೇಸ್ ಅಂತ ಹೇಳಿದ್ದಾರೆ ಸರ್. ಮೇಲ್ನೋಟಕ್ಕೆ ಅದು ನೀರಿನ ಸಮಸ್ಯೆ ಅಂತ ಕಂಡು ಬರುತ್ತೆ. ಅದಕ್ಕೆ ಊರಲ್ಲಿ ಸುಮಾರು 15 ಬೋರು, 4 ಒಂದು 2 ಬಾವಿ ಇದೆ ಸರ್. ಸೊ ಆ ಎಲ್ಲ ಸೋರ್ಸ್ಗಳು ಕುಡ್ಕೊಂಡು ಮೇನ್ ಓವರ್ 3 ಟ್ಯಾಂಕ್ ಹೋಗಿ ಅಲ್ಲಿಂದ ಊರಿಗೆ ಸಪ್ಲೈ ಆಗುತ್ತೆ. ಸೊ ನೋಡೋಣ ಸರ್. ಸೊ ಮೇಲ್ನೋಟಕ್ಕೆ ಅದು ನೀರಿನ ಕಂಟ್ಯಾಮಿನೇಷನ್ ಟೈಪ್ ಕಾಣ್ತಾ ಇದೆ. ಸೊ ಎಲ್ಲ ಸೋರ್ಸಿಂದ ನೀರನ್ನು ತೊಗೊಂಡ್ಬಿಟ್ಟು ನಾವು ಚೆಕ್ ಮಾಡೋಕ್ಕೆ ಕಳಿಸಿದ್ದೀವಿ. ಮೋಸ್ಟ್ಲಿ ಆ ರಿಪೋರ್ಟ್ ಇವತ್ತು ಸಾಯಂಕಾಲ ಮಟ್ಟ ಬರುತ್ತೆ. ಸೊ ಬಟ್ ನಾವು ಏನು ಪ್ರಿಕಾಷನ್ ತೊಗೋಬೇಕಾಗಿತ್ತು, ನಾವು ಅಥವಾ ಗ್ರಾಮ ಪಂಚಾಯತಿ ಆಯಿತು ಆಮೇಲೆ CO ಆಯ್ತೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಗ್ರಾಮದಲ್ಲಿ ಏನು ಮುಂಜಾಗ್ರತೆ ಕ್ರಮ ತೊಗೋಬೇಕು ಎಲ್ಲ ನೀರಿನ ಸಂಬಂಧ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದು ಎಲ್ಲ ಕ್ರಮ ತೊಗೊಂಡಿದ್ದೀವಿ ಸರ್. ಸೊ ಇವಾಗ ನಾವು 2 ಆಯಿತು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಡಿಪಾರ್ಟ್ಮೆಂಟ್ ಆಯಿತು, ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಇಬ್ಬರು ಕೂಡಿಕೊಂಡು ನಾವು ಅಂದರೆ ಕೇಸ್ ಜಾಸ್ತಿ ಆಗಲ್ದಂಗೆ ಮತ್ತು ಯಾವುದೋ ಪ್ರಾಣಾಪಾಯ ಆಗಬಾರ್ದಂತೆ ನೋಡ್ಕೊಳ್ಳುವಂಥ ಕೆಲಸ ಮಾಡ್ಕೊಂಡಿದ್ದೀವಿ ಸರ್ ನಾವು. ಓಕೆ ಸರ್. ಬೋರ್ವೆಲ್ ನೀರನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿದ ಆರೋಗ್ಯಾಧಿಕಾರಿಗಳು ಗ್ರಾಮದಲ್ಲಿ ಬೀಡು ಬಿಟ್ಟರು ಮತ್ತು ಸ್ಥಳಕ್ಕೆ ದೌಡಾಯಿಸಿದ DHO ಮಹೇಶ್ ಕೋಣಿ ಗ್ರಾಮಸ್ಥರ ಜೊತೆಗೆ ತುರ್ತು ಸಭೆಯನ್ನು ನಡೆಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.